ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಆಲೂ ಸಬ್ಜಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಚಪಾತಿಗೆ, ಪೂರಿಗೆ, ದೋಸಾಕ ಸೈಡ್ ಡಿಶ್ ಆಗಿ ಆಲೂ ಸಬ್ಜಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊಳ್ಳೋಣಂತ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನಾನು ಸಾಸಿವೆನ ಹಾಕೋತೀನಿ, ಒಂದು ಸ್ವಲ್ಪ ಜೀರಿಗೆನ ಹಾಕೋತೀನಿ. ಇವೆರಡು ಚಟ ಆದಮೇಲೆ ಒಂದು 2ರಿಂದ 3 ಚಿಟಿಕೆಯಷ್ಟು ಹಿಂಗೆ ಹಾಕೋತೀನಿ. 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕೋತೀನಿ. 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನ ರಫ್ ಆಗಿ ಜಜ್ಜಿ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ನಿಮ್ಮ ಸ್ಪೈಸಿಗೆ ಎಷ್ಟು ಬೇಕೋ ನೋಡಿರಿ ಅಷ್ಟು ಒಣ ಖಾರದ ಪೌಡ್ರ್ ಹಾಕೋರಿ. ನಾ ಇಲ್ಲೇ 1 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡೆ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡ್ಕೊಂಡೀನಿ. ನೆಕ್ಸ್ಟ್ ಸಣ್ಣದಾಗಿ ಹೆಚ್ಚಿದಂಥ ಮೀಡಿಯಮ್ ಸೈಜದ 1 ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಮಟ್ಟ ಮೀಡಿಯಮ್ ಫ್ಲೇಮ್ನಾಗ ಉಳ್ಳಾಗಡ್ಡಿನ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಈಸಿಯಾಗಿ ಟೇಸ್ಟಿಯಾಗಿ ಭಾಳ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡಿರಿ ಆಲೂ ಸಬ್ಜಿ. ಸೊ ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆಗ್ಯಾವು. ಈಗ ನಾನು 2 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತ್ತೀನಿ. ಟೊಮೆಟೊ ಎಣ್ಣೆ ಒಳಗೆ ಚಲೋ ಫ್ರೈ ಆಗಬೇಕು ಮತ್ತು ಸ್ಮ್ಯಾಶ್ ಆಗಬೇಕು, ಫ್ರೈ ಆಗಿನ ಸ್ಮ್ಯಾಶ್ ಆಗಬೇಕು. ಸೊ ಅಲ್ಲಿ ಮಟನೂ ಇದನ್ನು ಸ್ಲೋ ಕುಕ್ಕಿಂಗ್ನಾಗ ನಾವು ಟೊಮೆಟೊನ ಫ್ರೈ ಮಾಡ್ಕೊಳ್ಳೋಣಂತ. ಅವಾಗವಾಗ ಕೈ ಆಡಿಸ್ಕೊತ ಸ್ಪೂನ್ಲೇನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತ ಇರಿ, ಅಂದ್ರೆ ಬೇಗ ಟೊಮೆಟೊ ಬೆಂದು ಸ್ಮ್ಯಾಶ್ ಆಗಿಬಿಡ್ತೈತಿ. ಸೊ ನೋಡಿರಿ, ಈ ಥರ ಥಿಕ್ ಗ್ರೇವಿ ರೆಡಿ ಆಗೈತಿ ಟೊಮೆಟೊ ಸ್ಮ್ಯಾಶ್ ಆಗಿ. ನೆಕ್ಸ್ಟ್ ನಾ ಇದಕ್ಕೆ ಮೊದಲನ ಕುದಿಸಿ ಇಟ್ಕೊಂಡಂಥ ಆಲೂಗಡ್ಡಿನ ಸ್ಮ್ಯಾಶ್ ಮಾಡಿ ಹಾಕ್ಕೊಳತ್ತೀನಿ. ಇಲ್ಲೇ 7ರಿಂದ 8 ಆಲೂಗಡ್ಡಿನ ಕುದಿಸಿ ಇಟ್ಕೊಂಡಿದ್ದೆ ಮುಂಚೆ, ಅದನ್ನು ಸಿಪ್ಪಿ ತೆಗೆದು ಸ್ಮ್ಯಾಶ್ ಮಾಡಿ ಹಾಕ್ಕೊಳತ್ತೀನಿ. ಆಲೂಗಡ್ಡೆ ಹಾಕ್ಕೊಂಡ್ಮೇಲೆ ಟೊಮೆಟೊ ಗ್ರೇವಿ ಜೊತೆಗೆ ಆಲೂಗಡ್ಡೆ ಚಲೋ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡೋಣಂತ. ದೋಸಾಕ, ಪೂರಿಗನ್ರಿ, ಚಪಾತಿಗನ್ರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಗ್ರೇವಿ ಭಾರಿ ಮಸ್ತಾಗಿ ಟೇಸ್ಟಿಯಾಗಿ ರೆಡಿ ಆಗ್ತೈತಿ ನೋಡಿರಿ. ಸೊ ಆಲೂಗಡ್ಡೆ ಗ್ರೇವಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾ ಇದಕ್ಕೆ ಒಂದು 2ರಿಂದ 3 ಚಿಟಿಕೆಯಷ್ಟು ಅರಿಶಿನ ಪೌಡ್ರ್, ಒಂದು ಅರ್ಧ ಚಮಚದಷ್ಟು ಕಿಚನ್ ಕಿಂಗ್ ಮಸಾಲ, ಒಂದು 2ರಿಂದ 3 ಚಿಟಿಕೆಯಷ್ಟು ನಾ ಇದಕ್ಕೆ ಹವೀಸ್ ಪೌಡರನ್ನು ಹಾಕ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತ. ನಿಮ್ಮ ಟೇಸ್ಟನ್ನ ನೋಡಿಕೊಂಡು ನೀವು ಉಪ್ಪು ಹಾಕೋರಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಮಾಡೋಣಂತ. ಅದಕ್ಕಿಂತ ಮೊದಲು ನಾನು 1 ಟೊಮ್ಯಾಟೊನ ಕ್ಯೂಬ್ ಶೇಪ್ನಾಗ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ನೆಕ್ಸ್ಟ್ ಚಲೋ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಇದಕ್ಕೆ 1 ಲೋಟದಷ್ಟು ನಾನು ನೀರು ಹಾಕ್ಕೊಂಡು ನೀರು ಜೊತೆ ಆಲೂಗಡ್ಡೆ ಗ್ರೇವಿ ಚಲೋ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ಕುದಿ ಚಲೋತ್ನಂಗೆ ಕುದಿಯೋ ಮಟ್ಟ ಕುದಿಸ್ಕೊಂಡ್ವಿ ಅಂದ್ರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಚಪಾತಿಗೆ ಸೈಡ್ ಡಿಶ್ ಆಗಿ ಆಲೂ ಸಬ್ಜಿ ರೆಡಿಯಾಗಿ ಬಿಡ್ತೈತಿ ನೋಡಿರಿ. ಸೊ ನೋಡಿರಿ, ಇಲ್ಲೇ ಚಲೋತ್ನಂಗೆ ಕುದಿ ಬಂದೈತಿ, ಮೇಲೆ ಎಣ್ಣೆನೂ ಬಿಟ್ಕೊಳತೈತಿ. ಈಗ ಆಲೂ ಸಬ್ಜಿ ಕಂಪ್ಲೀಟಾಗಿ ರೆಡಿ ಆಗೈತಿ. ಬರ್ರಿ ಇವತ್ತು ಚಪಾತಿ ಜೊತೆ ಸರ್ವ್ ಮಾಡತ್ತೀನಿ. ಚಪಾತಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಹೆಂಗೈತೆ ಅಂಥೇಳಿ ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಚಪಾತಿ, ಪೂರಿ, ದೋಸಾಕ ಸೈಡ್ ಡಿಶ್ ಆಗಿ ಆಲೂ ಸಬ್ಜಿ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.